ಅಯೋಧ್ಯೆ ಶ್ರೀರಾಮ ಮಂದಿರ. ಪುರಾಣ ಕಥೆಗಳು, ಇತಿಹಾಸದ ಘಟನೆಗಳು. ಈ ಕಥೆಗಳು, ಘಟನೆಗಳ ಬಗ್ಗೆ ವಿವಿಧ ಮೂಲಗಳಿಂದ ಸಂಗ್ರಹಿಸಿದ ವಿವಿಧ ವಿಷಯಗಳನ್ನು ನಿಮ್ಮ ಮುಂದೆ ಒಂದು ಕವನದ ಮೂಲಕ ಪ್ರಸ್ತುತಪಡಿಸುತ್ತಿದ್ದೇನೆ. ಪುರಾಣ ನಂಬಿಕೆ ಶ್ರದ್ಧೆಗಳ ಕಥೆ ಇದು. ಪುರಾಣ ನಂಬಿಕೆ ಶ್ರದ್ಧೆಗಳ ಕಥೆ ಇದು. ಇತಿಹಾಸದ ಘಟನೆಗಳ ಅವಲೋಕನವಿದು. ಇತಿಹಾಸದ ಘಟನೆಗಳ ಅವಲೋಕನವಿದು. ಅಯೋಧ್ಯೆಯ 7 ಬೀಳುಗಳ ನೋಟವಿದು. ಅಯೋಧ್ಯೆಯ 7 ಬೀಳುಗಳ ನೋಟವಿದು. ಭವ್ಯ ರಾಮ ಮಂದಿರ ನನಸಾದ ಹಾದಿ ಇದು. ಭವ್ಯ ರಾಮ ಮಂದಿರ ನನಸಾದ ಹಾದಿ ಇದು. ಕ್ರಿಸ್ತಪೂರ್ವ 13,800 ಪ್ರಾಚೀನ ಕಾಲದಲ್ಲಿ, ವೇದ ಪೂರ್ವದ ಯುಗದಲ್ಲಿ, ಸರಯೂ ತಟದಲ್ಲಿ ಮನುವೆಂಬುವನು ಅಯೋಧ್ಯ ನಗರಿಯ ನಿರ್ಮಿಸುತ್ತಲಿ. ಕ್ರಿಸ್ತಪೂರ್ವ 13,600ರಿಂದ 1000 ವರ್ಷಗಳಲ್ಲಿ ಅಯೋಧ್ಯೆ ಎಂಬ ದೇವತೆಗಳ ರಾಜಧಾನಿಯಲ್ಲಿ ದೇವಾಸುರರ ಸಂಗ್ರಾಮವಾಗುತ್ತಲಿ. ಜಯವು ದೇವತೆಗಳ ಮಡಿಲಿನಲ್ಲಿ, ಜಯವು ದೇವತೆಗಳ ಮಡಿಲಿನಲ್ಲಿ. ಕ್ರಿಸ್ತಪೂರ್ವ 12,500ರ ಸುಮಾರಿನಲ್ಲಿ, ಕ್ರಿಸ್ತಪೂರ್ವ 12,500ರ ಸುಮಾರಿನಲ್ಲಿ ರೈವಾತ ಮನುವಿನ ಆಳ್ವಿಕೆಯು ಸೌರಾಷ್ಟ್ರ ಪ್ರದೇಶದಲ್ಲಿ, ರೈವಾತ ಮನುವಿನ ಆಳ್ವಿಕೆಯು ಸೌರಾಷ್ಟ್ರ ಪ್ರದೇಶದಲ್ಲಿ ವೈವಸ್ವತ ಮನುವಿನ ಮಗ ಇಕ್ಷ್ವಾಕು ರಾಜನಾಗುತ್ತಲಿ ಆಳಿದನು ಸೌರಾಷ್ಟ್ರ ಮಧ್ಯಪ್ರದೇಶಗಳನ್ನು ಭರತಖಂಡದಲ್ಲಿ, ಆಳಿದನು ಸೌರಾಷ್ಟ್ರ ಮಧ್ಯಪ್ರದೇಶಗಳನ್ನು ಭರತಖಂಡದಲ್ಲಿ. ಕ್ರಿಸ್ತಪೂರ್ವ 11,000ದ ಸಮಯದಲ್ಲಿ ಸರಸ್ವತಿ ನದಿಯು ಪಶ್ಚಿಮದತ್ತ ತಿರುಗುತ್ತಲಿ, ಸರಸ್ವತಿ ನದಿಯು ಪಶ್ಚಿಮದತ್ತ ತಿರುಗುತ್ತಲಿ ಇಕ್ಷ್ವಾಕು ವಂಶದ ಸಾಗರ ರಾಜನ ಮನಸ್ಸಿನಲ್ಲಿ ಸೌರಾಷ್ಟ್ರದಿಂದ ಹೊರಟು ನೆಲೆಸಿದ ಅಯೋಧ್ಯೆಯಲ್ಲಿ, ಸೌರಾಷ್ಟ್ರದಿಂದ ಹೊರಟು ನೆಲೆಸಿದ ಅಯೋಧ್ಯೆಯಲ್ಲಿ ಕ್ರಿಸ್ತಪೂರ್ವ 11,000ದಿಂದ ವಿಜೃಂಭಿಸಿದರು. ಕ್ರಿಸ್ತಪೂರ್ವ 11,000ದಿಂದ ವಿಜೃಂಭಿಸಿದರು ಇಕ್ಷ್ವಾಕು ವಂಶದ 60 ರಾಜರು ಅಯೋಧ್ಯೆಯ ದಕ್ಷತೆಯಿಂದ ಆಳಿದರು. ಅಯೋಧ್ಯೆಯ ದಕ್ಷತೆಯಿಂದ ಆಳಿದರು. ಪ್ರಜೆಗಳಲ್ಲಿ ನೆಮ್ಮದಿಯ ತುಂಬಿದರು. ಕ್ರಿಸ್ತಪೂರ್ವ 6,777ರಿಂದ, ಕ್ರಿಸ್ತಪೂರ್ವ 6,777ರಿಂದ 1,200 ವರ್ಷಗಳಲ್ಲಿ ತ್ರೇತಾಯುಗವೆಂದು ಹೆಸರಾಗುತ್ತಲಿ, ತ್ರೇತಾಯುಗವೆಂದು ಹೆಸರಾಗುತ್ತಲಿ ಯುಗದ ಕೊನೆಯ ಶತಮಾನದಲ್ಲಿ, ಆ ಯುಗದ ಕೊನೆಯ ಶತಮಾನದಲ್ಲಿ ರಾಮಾಯಣ ನಡೆದ ಕಾಲದಲ್ಲಿ, ರಾಮಾಯಣ ನಡೆದ ಕಾಲದಲ್ಲಿ ಕ್ರಿಸ್ತಪೂರ್ವ 5,674ರಲ್ಲಿ, ಕ್ರಿಸ್ತಪೂರ್ವ 5,674ರಲ್ಲಿ ವಿಷ್ಣು ಅವತರಿಸಿದ ಶ್ರೀರಾಮಚಂದ್ರನ ರೂಪದಲ್ಲಿ ಜನಿಸಿದ, ವಿಷ್ಣು ಅವತರಿಸಿದ ಶ್ರೀರಾಮಚಂದ್ರನ ರೂಪದಲ್ಲಿ ಜನಿಸಿದ, ಅಯೋಧ್ಯೆಯ ರಾಮ ಜನ್ಮಸ್ಥಳದಲ್ಲಿ ಧರೆಗಿಳಿದ, ಅಯೋಧ್ಯೆಯ ರಾಮ ಜನ್ಮಸ್ಥಳದಲ್ಲಿ ಧರೆಗಿಳಿದ ದಶರಥ ಕೌಸಲ್ಯರ ಹೆಮ್ಮೆಯ ಪುತ್ರನಾದ. ಕ್ರಿಸ್ತಪೂರ್ವ 5,635ರಲ್ಲಿ, ಕ್ರಿಸ್ತಪೂರ್ವ 5,635ರಲ್ಲಿ ಶ್ರೀರಾಮ ಪಟ್ಟಾಭಿಷೇಕ ಅಯೋಧ್ಯೆಯಲ್ಲಿ, ಶ್ರೀರಾಮ ಪಟ್ಟಾಭಿಷೇಕ ಅಯೋಧ್ಯೆಯಲ್ಲಿ ರಾಮರಾಜ್ಯದ ಸ್ಥಾಪನೆ ದೇಶದಲ್ಲಿ, ರಾಮರಾಜ್ಯದ ಸ್ಥಾಪನೆ ದೇಶದಲ್ಲಿ ಇಕ್ಷ್ವಾಕು ವಂಶದ 61ನೆಯ ರಾಜನಾಗುತ್ತಲಿ ಪ್ರಭು ಶ್ರೀರಾಮಚಂದ್ರ ಆದರ್ಶ ಪುರುಷನಾಗುತ್ತಲಿ, ಆದರ್ಶ ಪುರುಷನಾಗುತ್ತಲಿ. ಕ್ರಿಸ್ತಪೂರ್ವ 4,750ರ, ಕ್ರಿಸ್ತಪೂರ್ವ 4,750ರ ಇಕ್ಷ್ವಾಕು ರಾಜವಂಶದ ಅವನತಿ, ಇಕ್ಷ್ವಾಕು ರಾಜವಂಶದ ಅವನತಿ, ಅಗ್ನಿವರ್ಣನ ಕಾಲದಿಂದ ಅಯೋಧ್ಯೆಯ ದುಸ್ಥಿತಿ, ಹಸ್ತಿನಾಪುರ ಭರತ ವಂಶದ ಕುರುರಾಜರ ಸುಸ್ಥಿತಿ, ಭರತಖಂಡವು ಅವರ ಆಳ್ವಿಕೆಗೆ ಒಳಗಾದ ಪರಿಸ್ಥಿತಿ. ಕ್ರಿಸ್ತಪೂರ್ವ 3,162ರ ಮಹಾಭಾರತದ ಯುದ್ಧದಲ್ಲಿ, ಕ್ರಿಸ್ತಪೂರ್ವ 3,162ರ ಮಹಾಭಾರತದ ಯುದ್ಧದಲ್ಲಿ ವಿಷ್ಣುವು ಶ್ರೀಕೃಷ್ಣನ ರೂಪದಲ್ಲಿ ಗೀತೋಪದೇಶವ ಮಾಡುತ್ತಲೇ ಧರ್ಮವ ರಕ್ಷಿಸುವ ಅವತಾರದಲ್ಲಿ
ಪುರಾಣದ ಕಥೆಗಳು ಮುಗಿದು ಇತಿಹಾಸವು ಆರಂಭವೀಗ. ಪುರಾಣದ ಕಥೆಗಳು ಮುಗಿದು ಇತಿಹಾಸವು ಆರಂಭವೀಗ. ಕ್ರಿಸ್ತ ಪೂರ್ವ 5ನೇ ಶತಮಾನದಲ್ಲಿ ಬುದ್ಧ ಜನಿಸಿದಾಗ, ಇಕ್ಷ್ವಾಕು ವಂಶದ ಶುದ್ಧೋಧನನ ಮಗನಾದಾಗ, ಇಕ್ಷ್ವಾಕು ವಂಶದ ಶುದ್ಧೋಧನನ ಮಗನಾದಾಗ ಅಯೋಧ್ಯೆಯು ಸಾಕೇತವಾಯಿತಾಗ, ಅಯೋಧ್ಯೆಯು ಸಾಕೇತವಾಯಿತಾಗ. ಕ್ರಿಸ್ತಪೂರ್ವ 4ನೇ ಶತಮಾನದ ಮಹಾಪದ್ಮನಂದ, ಕ್ರಿಸ್ತಪೂರ್ವ 4ನೇ ಶತಮಾನದ ಮಹಾಪದ್ಮನಂದ ಮಗಧ ದೇಶದ ರಾಜನಾದ. ಅಯೋಧ್ಯೆಯನ್ನು ಕಸಿದ, ಮಗಧಕ್ಕೆ ಅದನ್ನು ಸೇರಿಸಿದ. ಅಯೋಧ್ಯೆಯನ್ನು ಕಸಿದ, ಮಗಧಕ್ಕೆ ಅದನ್ನು ಸೇರಿಸಿದ. ಕ್ರಿಸ್ತಪೂರ್ವ 1ನೇ ಶತಮಾನದಲ್ಲಿ, ಕ್ರಿಸ್ತಪೂರ್ವ 1ನೇ ಶತಮಾನದಲ್ಲಿ ಉಜ್ಜಯಿನಿಯ ರಾಜ ವಿಕ್ರಮಾದಿತ್ಯ, ಉಜ್ಜಯಿನಿಯ ರಾಜ ವಿಕ್ರಮಾದಿತ್ಯ ಕಾರ್ಗತ್ತಲ ಕವಿದ ಅಯೋಧ್ಯೆಗೆ ಆದ, ಕಾರ್ಗತ್ತಲ ಕವಿದ ಅಯೋಧ್ಯೆಗೆ ಆದ ಆದಿತ್ಯ. ರಾಮ ಜನ್ಮಭೂಮಿಯಲ್ಲಿ, ಶ್ರೀರಾಮ ಜನ್ಮಭೂಮಿಯಲ್ಲಿ ರಾಮ ಮಂದಿರವ ಕಟ್ಟಿಸಿದ್ದು ಸತ್ಯ, ರಾಮ ಮಂದಿರವ ಕಟ್ಟಿಸಿದ್ದು ಸತ್ಯ. ರಾಮನಾಮ ಜಪವು ಅಯೋಧ್ಯೆಯಲ್ಲಿ ನಿತ್ಯ, ರಾಮನಾಮ ಜಪವು ಅಯೋಧ್ಯೆಯಲ್ಲಿ ನಿತ್ಯ. ನಂತರದ 1500 ವರ್ಷಗಳಲ್ಲಿ, ನಂತರದ 1500 ವರ್ಷಗಳಲ್ಲಿ ಹಲವಾರು ಧರ್ಮಗಳು ಭರತ ಖಂಡದಲ್ಲಿ, ಹಲವಾರು ಧರ್ಮಗಳು ಭರತ ಖಂಡದಲ್ಲಿ ಕ್ರೈಸ್ತರು ಮಹಮದೀಯರು ಪಾರಸಿಕರು ನಮ್ಮೊಡನೆ ಒಂದಾಗುತ್ತಲಿ, ಕ್ರೈಸ್ತರು ಮಹಮದೀಯರು ಪಾರಸಿಕರು ನಮ್ಮೊಡನೆ ಒಂದಾಗುತ್ತಲಿ. ಬುದ್ಧ ಜೈನ ಸಿಖ್ಖರ ಧರ್ಮಗಳು ನಮ್ಮಲ್ಲಿಯೇ ರೂಪುಗೊಳ್ಳುತ್ತಲಿ, ಬುದ್ಧ ಜೈನ ಸಿಖ್ಖರ ಧರ್ಮಗಳು ನಮ್ಮಲ್ಲಿಯೇ ರೂಪುಗೊಳ್ಳುತ್ತಲಿ. ಅಯೋಧ್ಯೆಯು ಸದಾ ರಾಮ ಜಪದಲ್ಲಿ, ಅಯೋಧ್ಯೆಯು ಸದಾ ರಾಮ ಜಪದಲ್ಲಿ. 1000 ಇಸವಿಯಲ್ಲಿ ಗಹಾದವಾಲ ರಾಜರ ಭಕ್ತಿಯಲ್ಲಿ, 1000 ಇಸವಿಯಲ್ಲಿ ಗಹಾದವಾಲ ರಾಜರ ಭಕ್ತಿಯಲ್ಲಿ ವಿಷ್ಣು ದೇವಳಗಳು 10 ನಿರ್ಮಾಣವಾಗುತ್ತಲಿ, ವಿಷ್ಣು ದೇವಳಗಳು 10 ನಿರ್ಮಾಣವಾಗುತ್ತಲಿ. ರಾಮ ಮಂದಿರವನ್ನು ಮತ್ತೂ ಭವ್ಯವಾಗಿಸುತ್ತಲಿ, ರಾಮ ಮಂದಿರವನ್ನು ಮತ್ತೂ ಭವ್ಯವಾಗಿಸುತ್ತಲಿ. ಧೂಮಕೇತುವಿನಂತೆ ಬಂದೆರಗಿತು ದುರಾದೃಷ್ಟವು, ಧೂಮಕೇತುವಿನಂತೆ ಬಂದೆರಗಿತು ದುರಾದೃಷ್ಟವು. 1528ರಲ್ಲಿ, 1528ರಲ್ಲಿ ಬಾಬರನ ದಂಡನಾಯಕ ಮೀರ ಬಾಕಿಯ ದುರಾಕ್ರಮಣವು, ಬಾಬರನ ದಂಡನಾಯಕ ಮೀರ ಬಾಕಿಯ ದುರಾಕ್ರಮಣವು. ರಾಮ ಮಂದಿರದ ನಾಶ ಮಾಡುವ ದುಷ್ಟತನವು, ರಾಮ ಮಂದಿರವ ನಾಶ ಮಾಡುವ ದುಷ್ಟತನವು. ಬಾಬ್ರಿ ಮಸೀದಿ ಆಯಿತು ರಾಮ ಜನ್ಮಸ್ಥಳವು, ಬಾಬ್ರಿ ಮಸೀದಿ ಆಯಿತು ರಾಮ ಜನ್ಮಸ್ಥಳವು. ಅನ್ಯಾಯಕ್ಕೆ ಕೊನೆಯಿಲ್ಲ, ಅನ್ಯಾಯಕ್ಕೆ ಕೊನೆಯಿಲ್ಲ. ದುರ್ದೆಸೆಗೆ ಮಿತಿಯಿಲ್ಲ, ದುರ್ದೆಸೆಗೆ ಮಿತಿಯಿಲ್ಲ. ಔರಂಗಜೇಬನಿಗೆ ಧರ್ಮ ಸಹಿಷ್ಣುತೆ ಇಲ್ಲ, ವಿಷ್ಣು ಮಂದಿರಗಳ ನಾಶಕ್ಕೆ ತಡೆಯಿಲ್ಲ. 1700ರಲ್ಲಿ ಅಯೋಧ್ಯೆಯ ರಕ್ಷಿಸಲು ಯಾರಿಲ್ಲ, 1700ರಲ್ಲಿ ಅಯೋಧ್ಯೆಯ ರಕ್ಷಿಸಲು ಯಾರಿಲ್ಲ. 1717ರಲ್ಲಿ 2ನೆಯ ಜೈ ಸಿಂಹನು, 1717ರಲ್ಲಿ 2ನೆಯ ಜೈ ಸಿಂಹನು ಖರೀದಿಸಿದ ಮಸೀದಿಯ ಜಾಗವನ್ನು ರಾಮ ಭಕ್ತರಿಗಾಗಿ ರಾಮನ ವಿಗ್ರಹವನ್ನು ಅದರ ಹೊರಗಡೆಯೇ ಪ್ರತಿಷ್ಠಾಪಿಸಿದನು, ಅದರ ಹೊರಗಡೆಯೇ ಪ್ರತಿಷ್ಠಾಪಿಸಿದನು. 1853ರಲ್ಲಿ ಮೊದಲ ಗಲಭೆಯಾಯಿತು, 1853ರಲ್ಲಿ ಮೊದಲ ಗಲಭೆಯಾಯಿತು. ರಾಮ ಮಂದಿರದ ಪುನರ್ ನಿರ್ಮಾಣ ಹಿಂದೂಗಳಿಗೆ ಬೇಕಾಯಿತು, ರಾಮ ಮಂದಿರದ ಪುನರ್ ನಿರ್ಮಾಣ ಹಿಂದೂಗಳಿಗೆ ಬೇಕಾಯಿತು. ನಿರ್ಮೋಹಿ ಅಖಾಡದ ಸಂತರ ಬೇಡಿಕೆಯಾಯಿತು. ಜನ್ಮಸ್ಥಳದಲ್ಲಿ ಶ್ರೀರಾಮ ಮಂದಿರಕ್ಕಾಗಿ, ಜನ್ಮಸ್ಥಳದಲ್ಲಿ ಶ್ರೀರಾಮ ಮಂದಿರಕ್ಕಾಗಿ ಹೋರಾಟವು ಶುರುವಾಯಿತು, ಹೋರಾಟವು ಶುರುವಾಯಿತು. 1859ರಲ್ಲಿ ಬ್ರಿಟಿಷರು ಬೇಲಿ ಹಾಕಿದರು, ಬ್ರಿಟಿಷರು ಬೇಲಿ ಹಾಕಿದರು. ರಾಮ ಜನ್ಮಸ್ಥಳವನ್ನು ಇಬ್ಬಾಗ ಮಾಡಿದರು, ರಾಮ ಜನ್ಮಸ್ಥಳವನ್ನು ಇಬ್ಬಾಗ ಮಾಡಿದರು. ಮಸೀದಿಯೊಳಗೆ ನಮಾಜು, ಹೊರಗೆ ಕಟ್ಟೆಯ ಕಟ್ಟಿದರು, ಮಸೀದಿಯೊಳಗೆ ನಮಾಜು, ಹೊರಗೆ ಕಟ್ಟೆಯ ಕಟ್ಟಿದರು. ರಾಮ ಜಪಕಲ್ಲಿ ಅನುಮತಿಯ ನೀಡಿದರು, ರಾಮ ಜಪಕಲ್ಲಿ ಅನುಮತಿಯ ನೀಡಿದರು.
1885ರಲ್ಲಿ ಮಹಂತ ರಘುಬೀರ ದಾಸರು ಕೋರ್ಟಿಗೆ ಮೊರೆ ಹೊಕ್ಕರು. ರಾಮ ಚಬೂತರ ಕಟ್ಟೆಗೆ ಬೇಕೆಂದರು ಸೂರು. ಅನುಮತಿಯ ಪಡೆಯಲದಕ್ಕೆ ವಿಫಲರಾದರು ದಾಸರು. 1946ರಲ್ಲಿ ಆರಂಭವಾಯಿತಾಗ ಹಗ್ಗ ಜಗ್ಗಾಟ. ಅಖಿಲ ಭಾರತ ರಾಮಾಯಣ ಮಹಾಸಭಾದಿಂದ ಹೋರಾಟ. ಹಿಂದೂ ಮಹಾಸಭಾದ ಬೆಂಬಲದ ನೋಟ. ರಾಮ ಜನ್ಮಭೂಮಿಗಾಗಿ ದಿಟ್ಟ ಕಾದಾಟ. 1949ರಲ್ಲಿ ಗೋರಖನಾಥ ಮಠದ ದಿಗ್ವಿಜಯನಾಥರು ಹೋರಾಟಕ್ಕೆ ಧುಮುಕಿ ಕೆಚ್ಚನು ಬಡಿದೆಬ್ಬಿಸಿದರು. ಗೊಮ್ಮಟದೊಳಗೆ ನುಗ್ಗಿದರು ಭಕ್ತರು. ರಾಮ ಸೀತೆಯರ ಮೂರ್ತಿಗಳನ್ನು ಒಳಗೆ ಪ್ರತಿಷ್ಠಾಪಿಸಿದರು. 1950ರಲ್ಲಿ ಸ್ವಪಕ್ಷೀಯರ ಒತ್ತಡ ನಿರ್ಲಕ್ಷಿಸಿದರು. ಗೋವಿಂದ ವಲ್ಲಭ ಪಂತರು ವಿಗ್ರಹಗಳ ಕಾಪಾಡಿದರು. ವಿವಾದಿತ ಕಟ್ಟಡವ ಸರ್ಕಾರದ ಸುಪರ್ದಿಗೆ ಪಡೆದರು. ಶ್ರೀರಾಮನ ಪೂಜೆಗಲ್ಲಿ ಅವಕಾಶವಿತ್ತರು. 1964ರಲ್ಲಿ ಉದ್ಭವವಾಯಿತು ವಿಶ್ವ ಹಿಂದೂ ಪರಿಷತ್ತು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವು ಇದಕ್ಕೆ ಪ್ರೇರಣೆಯಾಗಿತ್ತು. ರಾಮ ಭಕ್ತರ ಒಗ್ಗಟ್ಟು ಇದರ ಗುರಿಯಾಗಿತ್ತು. ಕೋರ್ಟಿನೊಳಗೂ ಹೊರಗೂ ತೋರಲು ತಾಕತ್ತು. 1984ರಲ್ಲಿ ವಿಶ್ವ ಹಿಂದೂ ಪರಿಷತ್ತಿನ ಹೋರಾಟದಲ್ಲಿ ಬಿಜೆಪಿಯ ರಾಜಕೀಯ ಇಚ್ಛಾ ಶಕ್ತಿಯಲ್ಲಿ ಮೆರವಣಿಗೆಗಳು ಜಾಥಾಗಳು ಅನುದಿನವೂ ಅಯೋಧ್ಯೆಯಲ್ಲಿ ಕಾದಾಟ ರಾಮ ಮಂದಿರಕ್ಕಾಗಿ ಶ್ರೀರಾಮನ ಜನ್ಮಸ್ಥಳದಲ್ಲಿ. ಕಾದಾಟ ರಾಮ ಮಂದಿರಕ್ಕಾಗಿ ಶ್ರೀರಾಮ ಜನ್ಮಸ್ಥಳದಲ್ಲಿ. 1986ರಲ್ಲಿ ಜಿಲ್ಲಾ ನ್ಯಾಯಾಧೀಶರ ಆಜ್ಞೆಯಂತೆ ಮುಚ್ಚಿದ ಬಾಗಿಲು ತೆರೆಯುವಂತೆ ರಾಮ ಭಕ್ತರ ಹೊಸ ಹುಮ್ಮಸ್ಸಿನಂತೆ ಪೂಜೆ ಪುನಸ್ಕಾರಗಳು ಪುನರಾರಂಭವಾಯಿತಂತೆ. 1990ರಲ್ಲಿ ರಥಯಾತ್ರೆ ಅಡ್ವಾಣಿಯವರ ನೇತೃತ್ವದಲ್ಲಿ ಮೋದಿಯವರ ಸಾರಥ್ಯದಲ್ಲಿ ಎಲ್ಲೆಡೆಯೂ ರಾಮಸ್ಮರಣೆ ದೇಶದಲ್ಲಿ. ರಾಮ ಮಂದಿರವು ಎಲ್ಲ ಹಿಂದೂಗಳ ಕನಸು ಮನಸ್ಸುಗಳಲ್ಲಿ. 1990ರ ಅಡ್ವಾಣಿಯ ರಥಯಾತ್ರೆಯ ನಿಲ್ಲಿಸಿ ಬಿಹಾರದಲ್ಲಿ ಅವರನ್ನು ಬಂಧಿಸಿ ಹಠ ಬಿಡದೆ ಮುನ್ನಡೆದ ಕರಸೇವಕರ ಮುಗಿಸಿ ಅಯೋಧ್ಯೆಯ ಸರಯೂ ನದಿಯಲ್ಲಿ ಅವರ ಹೆಣಗಳ ತೇಲಿಸಿ
1992 ಡಿಸೆಂಬರ್ 6 ಬೆಳಗಿನಲ್ಲಿ 1992 ಡಿಸೆಂಬರ್ 6 ಬೆಳಗಿನಲ್ಲಿ ರಾಮಭಕ್ತ ಕರಸೇವಕರ ಸೈನ್ಯವು ಅಯೋಧ್ಯೆಯಲ್ಲಿ ಅಡ್ವಾಣಿ ಜೋಶಿ ಉಮಾಭಾರತಿ ಸಾಧ್ವಿರಿತಂಬರರ ನಾಯಕತ್ವದಲ್ಲಿ ಕಲ್ಯಾಣ್ ಸಿಂಗರ ಚಾಣಾಕ್ಷತನದ ನಿರ್ಧಾರದಲ್ಲಿ 1992 ಡಿಸೆಂಬರ್ 6ರಂದು 1992 ಡಿಸೆಂಬರ್ 6ರಂದು ಉರುಳಿದವು ಗೊಮ್ಮಟಗಳು ಅಂದು ರಾಮಲಲ್ಲಾ ವಿಗ್ರಹವು ಪ್ರತಿಷ್ಠಾನವಾಯಿತಂದು ತಾತ್ಕಾಲಿಕ ದೇವಳವ ನಿರ್ಮಾಣ ಮಾಡಿದರು ಭಕ್ತರಂದು. 2019ರವರೆಗೆ ವಿವಿಧ ಪಕ್ಷಗಳು ಭಕ್ತರು ಸರ್ಕಾರಗಳು ವಿವಿಧ ಕೋರ್ಟುಗಳಲ್ಲಿ ವಾದ ವಿವಾದಗಳು ನಿಂತವು ಹೋರಾಟ ಚೀರಾಟಗಳು ಬಂದಾಗ ಸುಪ್ರೀಂ ಕೋರ್ಟಿನ ಅಂತಿಮ ತೀರ್ಪುಗಳು 2020ರಲ್ಲಿ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಸ್ಥಾಪಿತವಾಯಿತು. ರಾಮ ಜನ್ಮಸ್ಥಳದಲ್ಲಿ ಭವ್ಯ ರಾಮ ಮಂದಿರವ ನಿರ್ಮಾಣ ಗುರಿಯಾಯಿತು. ಭಕ್ತರ ಕೊಡುಗೆಯು ಸಾಗರದಂತೆ ಹರಿಯಿತು. ಭಕ್ತಿ ಶ್ರದ್ಧೆಗಳು ಎಲ್ಲೆಡೆ ಪಸರಿಸಿತು. 2024 ಜನವರಿ 22 ಸೋಮವಾರ ಬಾಲರಾಮನ ವಿಗ್ರಹದ ಪ್ರಾಣ ಪ್ರತಿಷ್ಠಾಪನೆಯಾಯಿತು ಸಾಕಾರ. ಮೋದಿ ಯೋಗಿಯರೊಡನೆ ಭಾರತೀಯರೆಲ್ಲರ ಸಹಕಾರ ಶ್ರೀರಾಮ ಜನ್ಮಸ್ಥಳದಲ್ಲಿ ರಾಮಸ್ಮರಣೆಯ ಸದಾಚಾರ. ಶ್ರೀರಾಮನು ಭಾರತೀಯರೆಲ್ಲರ ಮೂಲ ಪುರುಷ. ಸಕಲ ಮತದವರಿಗೂ ಆತ ಆದರ್ಶ ಪುರುಷ. ಸರ್ವಧರ್ಮಗಳ ಒಗ್ಗೂಡಿಸುವ ಶ್ರೇಷ್ಠ ಪುರುಷ. ಒಂದಾಗಿ ನಾವು ತೋರೋಣ ಜಗಕ್ಕೆ ಭಾರತೀಯರ ಪೌರುಷ. ಪ್ರತಿನಿತ್ಯ ರಾಮನಾಮವ ಜಪಿಸೋಣ. ಅಯೋಧ್ಯೆಯ ಬಾಲರಾಮನ ದರ್ಶಿಸೋಣ. ಸ್ವಾಭಿಮಾನಿ ಸದೃಢ ದೇಶವ ಕಟ್ಟೋಣ. ಭಾರತವ ವಿಶ್ವಗುರುವನ್ನಾಗಿ ಮಾಡೋಣ. ಜೈ ಶ್ರೀರಾಮ್.